ರೋಚಕ ಘಟ್ಟ ತಲುಪಿರೋ ಧರ್ಮಸ್ಥಳ ಕೇಸ್ ತನಿಖೆ ಇನ್ನು ಬುರುಡೆ ಬಿಟ್ಟವರಿಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗಿದೆ. 6 ಮಂದಿಗೆ ಶುರುವಾಯಿತು ಅರೆಸ್ಟ್ ಆಗೋ ಭೀತಿ. ಎಸ್ಐಟಿ ತನಿಖೆಯಲ್ಲಿ ಹಲವರಿಗೆ ಕಂಟಕ ಎದುರಾಗುವ ಭೀತಿ ಎದುರಾಗಿದೆ. ಬುರುಡೆ ಕೇಸ್ನಲ್ಲಿ 6 ಮಂದಿಗೆ ಈಗ ಸಂಕಷ್ಟ ತಪ್ಪದಂತಾಗಿದೆ. ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಬಂಧನವಾಗುವ ಸಾಧ್ಯತೆ ಇದೆ. ರೋಚಕ ಘಟ್ಟ ತಲುಪ್ತಾ ಇದೆ ಧರ್ಮಸ್ಥಳ ಕೇಸ್ ತನಿಖೆ. ಬುರುಡೆ ಬಿಟ್ಟವರಿಗೆ ಈಗ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗಿದೆ. 6 ಮಂದಿಗೆ ಶುರುವಾಗಿದೆ ಅರೆಸ್ಟ್ ಆಗೋ ಭೀತಿ. ಎಸ್ಐಟಿ ತನಿಖೆಯಲ್ಲಿ ಹಲವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಬುರುಡೆ ಕೇಸ್ನಲ್ಲಿ 6 ಮಂದಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಈಗಾಗಲೇ ಕೊಟ್ಟಿರುವ ಹೇಳಿಕೆಗೂ ಈಗಿನ ಹೇಳಿಕೆಗೂ ವ್ಯತ್ಯಾಸ ಕಂಡು ಬಂದರೆ ಬಂಧನವಾಗುವ ಸಾಧ್ಯತೆ ಇದೆ. ಇನ್ನು ಬಲವಾದ ಸಾಕ್ಷಿ ಸಿಕ್ಕಿದ್ರೆ ಬಂಧನ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಬುರುಡೆ ಕೇಸ್ ಸಂಬಂಧಪಟ್ಟಂತೆ 6 ಮಂದಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಎಸ್ಐಟಿ ತನಿಖೆಯಲ್ಲಿ ಹಲವರಿಗೆ ಸಂಕಷ್ಟ ಎದುರಾಗಿದೆ. ಬುರುಡೆ ಕೇಸ್ನಲ್ಲಿ 6 ಮಂದಿಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಹೇಳಿಕೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ವ್ಯತ್ಯಾಸಗಳು ಕಂಡು ಬಂದರೆ ಬಂಧನ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಇನ್ನು ಇವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ವೇಳೆಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಬಂಧಿಸುವ ಸಾಧ್ಯತೆ ಇದೆ. ಇನ್ನು ಸಿಆರ್ಪಿಸಿ 161 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಲವು ಕಡೆ ಮಹಜರು ಮಾಡಿದ್ದಾರೆ ಪೊಲೀಸರು ಕೂಡ. ಮಟ್ಟಣ್ಣನವರ್, ಜಯಂತ್, ಯೂಟ್ಯೂಬರ್ ಅಭಿಷೇಕ್ ಹಾಗೆ ಮನಾಫ್, ಪ್ರದೀಪ್ ಹಾಗೂ ವಿಠಲ್ ಗೌಡಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಸಿಡಿಆರ್, ಸಿಸಿಟಿವಿ, ಫೋರೆನ್ಸಿಕ್ ಸಾಕ್ಷ್ಯಗಳ ಮೇಲೆ ತನಿಖೆ ಮಾಡಲಾಗ್ತಾ ಇದೆ. ಇನ್ನು ಪ್ರತ್ಯೇಕವಾಗಿ 6 ಮಂದಿಯನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ಐಟಿಗಳು. ಸಾಕ್ಷ್ಯಾಧಾರರ ಹೇಳಿಕೆ ಹಾಗೆ ಇತರ ಸಾಕ್ಷ್ಯಗಳ ಜೊತೆ ಹೋಲಿಕೆ ಮಾಡಿ ಬಂಧಿಸುವ ಸಾಧ್ಯತೆ ಇದೆ. ರೋಚಕ ಘಟ್ಟ ತಲುಪ್ತಾ ಇದೆ ಧರ್ಮಸ್ಥಳ ಕೇಸ್ ತನಿಖೆ. ಎಷ್ಟು ಮಟ್ಟಿಗೆ ಈ ಒಂದು ತನಿಖೆ ರೋಚಕ ಮಟ್ಟವನ್ನು ತಲುಪ್ತಾ ಇದೆ ಅಂದರೆ, ಈಗ 6 ಮಂದಿ ಬುರುಡೆ ಬಿಟ್ಟಿದ್ರಲ್ಲ, ಈ 6 ಮಂದಿಗೆ ಬಂಧನವಾಗುವಂತಹ ಭೀತಿ ಎದುರಾಗಿದೆ. ಬುರುಡೆ ಬಿಟ್ಟವರಿಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗ್ತಾ ಇದೆ. ಎಸ್ಐಟಿಯಲ್ಲಿ ಹಲವರಿಗೆ ಸಂಕಷ್ಟ ಎದುರಾಗ್ತಾ ಇದ್ದು, ಈ ಬುರುಡೆ ಕೇಸಲ್ಲಿ 6 ಮಂದಿಗೆ ಯಾರೆಲ್ಲ ಇದ್ದರು, ಈ ಜಯಂತ್, ಯೂಟ್ಯೂಬರ್ ಅಭಿಷೇಕ್, ಮಟ್ಟಣ್ಣನವರ್, ಮನಾಫ್, ಪ್ರದೀಪ್ ಹಾಗೂ ವಿಠಲ್ ಗೌಡ ಇವರೆಲ್ಲರಿಗೂ ಈಗ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಸಿಡಿಆರ್ ಹಾಗೆ ಸಿಸಿಟಿವಿ ಫುಟೇಜ್ಗಳನ್ನ ಚೆಕ್ ಮಾಡಿ ಎಲ್ಲ ಸಾಕ್ಷ್ಯಾಧಾರಗಳ ಜೊತೆ ಹೋಲಿಕೆ ಮಾಡಿ ಆನಂತರ ಹೋಲಿಕೆ ಸರಿಯಾಗಿಲ್ಲ ಅಂದಲ್ಲಿ ಇವ್ರನ್ನ ಬಂಧಿಸುವ ಸಾಧ್ಯತೆ ಇದೆ.